ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ಕಲಿಯುಗದ ಕಾಮಧೇನು, ಕರುಣಾಸಾಗರ, ಭಕ್ತರ ಸಂಕಷ್ಟಗಳಿಗೆ ಸ್ಪಂದಿಸುವ ಮಹಾನ್ ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ತಿಳಿದುಕೊಳ್ಳೋಣ. ಗುರುರಾಯರ ಹೆಸರನ್ನು ಕೇಳಿದ ತಕ್ಷಣವೇ ಮನಸ್ಸಿನಲ್ಲಿ ಒಂದು ವಿಶಿಷ್ಟವಾದ ಭಕ್ತಿ ಮತ್ತು ಶಾಂತಿ ಮೂಡುತ್ತದೆ. ಅನೇಕ ಜನರ ಜೀವನದಲ್ಲಿ ಆಶಾಕಿರಣವಾಗಿ ಬೆಳಗಿದ ಈ ಮಹಾನ್ಯತೆಯ ಜೀವನವೇ ಒಂದು ಅದ್ಭುತ ಸಂದೇಶವಾಗಿದೆ. ಸುಮಾರು 400 ವರ್ಷಗಳ ಹಿಂದೆ ಜನಿಸಿದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮೂಲತಃ ವೆಂಕಟನಾಥ ಎಂಬ ಹೆಸರಿನಿಂದ ಪ್ರಸಿದ್ಧರಾಗಿದ್ದರು. ಬಾಲ್ಯದಿಂದಲೇ ಅಪಾರ ಪ್ರತಿಭೆ ಮತ್ತು ಅಸಾಧಾರಣ ಬುದ್ಧಿಶಕ್ತಿಯನ್ನು ಹೊಂದಿದ್ದ ಅವರು ವೇದಗಳು, ಉಪನಿಷತ್ತುಗಳು ಮತ್ತು ಶಾಸ್ತ್ರಗಳಲ್ಲಿ ಅಪಾರ ಪಾಂಡಿತ್ಯವನ್ನು ಪಡೆದಿದ್ದರು. ಆದರೆ ಜ್ಞಾನ ಎಷ್ಟೇ ಇದ್ದರೂ ಜೀವನದಲ್ಲಿ ಕಷ್ಟಗಳು ಅವರನ್ನು ಬಿಡಲಿಲ್ಲ. ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆಗಳು ಇದ್ದವು. ಕೆಲವೊಮ್ಮೆ ಮುಂದಿನ ದಿನದ ಊಟಕ್ಕೂ ಚಿಂತೆ ಪಡುವಂತಹ ಪರಿಸ್ಥಿತಿ ಎದುರಾಗುತ್ತಿತ್ತು. ಆದರೆ ಒಂದು ವಿಷಯದಲ್ಲಿ ಮಾತ್ರ ಅವರು ಎಂದಿಗೂ ಹಿಂದೆ ಸರಿಯಲಿಲ್ಲ. ಅದು ದೇವರ ಮೇಲಿನ ಭಕ್ತಿ ಮತ್ತು ಧರ್ಮದ ಮೇಲಿನ ನಂಬಿಕೆ. ಅನೇಕ ಬಾರಿ ಜೀವನದಲ್ಲಿ ಕಷ್ಟಗಳು ಬಂದಾಗ ಜನರು ದೇವರನ್ನು ಪ್ರಶ್ನಿಸುತ್ತಾರೆ. ಆದರೆ ವೆಂಕಟನಾಥರು ಹಾಗೆ ಮಾಡಲಿಲ್ಲ. ಇದು ದೇವರ ಇಚ್ಛೆ ಎಂದು ಸ್ವೀಕರಿಸಿ ತಮ್ಮ ಕರ್ತವ್ಯವನ್ನು ಮುಂದುವರಿಸಿದರು. ಇದೇ ಕಾರಣದಿಂದ ಅವರ ಜೀವನ ಇಂದು ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಿದೆ. ಕಾಲಕ್ರಮೇಣ ಅವರು ಸನ್ಯಾಸವನ್ನು ಸ್ವೀಕರಿಸಿ ರಾಘವೇಂದ್ರ ತೀರ್ಥರು ಎಂಬ ಹೆಸರಿನಿಂದ ಪ್ರಸಿದ್ಧರಾದರು. ಸನ್ಯಾಸ ಸ್ವೀಕಾರದ ನಂತರ ಅವರ ಜೀವನ ಸಂಪೂರ್ಣವಾಗಿ ಭಗವಂತನ ಸೇವೆಗೆ ಮೀಸಲಾಗಿತ್ತು. ದೇಶದ ವಿವಿಧ ಭಾಗಗಳಿಗೆ ಸಂಚರಿಸಿ ಧರ್ಮ ಪ್ರಚಾರ ಮಾಡಿದರು. ಜನರ ಸಂದೇಹಗಳಿಗೆ ಉತ್ತರ ನೀಡಿದರು. ಸಂಕಷ್ಟದಲ್ಲಿದ್ದವರಿಗೆ ಧೈರ್ಯ ತುಂಬಿದರು. ನಿರಾಶರಾದವರಿಗೆ ಆಶಾಕಿರಣವಾದರು. ರಾಯರ ಜೀವನದಲ್ಲಿ ನಡೆದ ಅನೇಕ ಘಟನೆಗಳು ಇಂದಿಗೂ ಭಕ್ತರ ಮನದಲ್ಲಿ ಅಚ್ಚಳಿಯದ ಗುರುತು ಮೂಡಿಸಿವೆ. ಒಂದು ದಿನ ಒಬ್ಬ ಬಡ ಭಕ್ತನು ರಾಯರ ಬಳಿಗೆ ಬಂದು ತನ್ನ ದುಃಖವನ್ನು ಹೇಳಿಕೊಂಡನೆಂದು ಕಥೆಗಳು ಹೇಳುತ್ತವೆ. ಮನೆಯಲ್ಲಿದ್ದ ಆರ್ಥಿಕ ಸಮಸ್ಯೆಗಳು, ಅನಾರೋಗ್ಯ ಮತ್ತು ನಿರಂತರ ಕಷ್ಟಗಳಿಂದ ಅವನು ಸಂಪೂರ್ಣವಾಗಿ ನೊಂದು ಹೋಗಿದ್ದ. ಗುರುರಾಯರು ಅವನಿಗೆ ಆಶೀರ್ವಾದ ನೀಡಿ ಭಗವಂತನಲ್ಲಿ ಭಕ್ತಿ ಇಡುವಂತೆ ಹೇಳಿದರು. ಕೆಲವು ತಿಂಗಳುಗಳ ನಂತರ ಆ ಭಕ್ತನ ಜೀವನದಲ್ಲಿ ಮಹತ್ತರ ಬದಲಾವಣೆ ಉಂಟಾಯಿತು. ಇಂತಹ ಅನೇಕ ಅನುಭವಗಳನ್ನು ಭಕ್ತರು ಇಂದಿಗೂ ಹಂಚಿಕೊಳ್ಳುತ್ತಾರೆ. ಮಂತ್ರಾಲಯದ ಬಗ್ಗೆ ಮಾತನಾಡದೆ ರಾಯರ ಕಥೆ ಪೂರ್ಣವಾಗುವುದಿಲ್ಲ. ಇಂದು ಲಕ್ಷಾಂತರ ಭಕ್ತರು ಭೇಟಿ ನೀಡುವ ಮಂತ್ರಾಲಯ ಕೇವಲ ಒಂದು ಯಾತ್ರಾ ಸ್ಥಳವಲ್ಲ, ಅದು ನಂಬಿಕೆಯ ಕೇಂದ್ರ. ಅನೇಕ ಭಕ್ತರು ತಮ್ಮ ಜೀವನದ ಸಂಕಷ್ಟಗಳನ್ನು ರಾಯರ ಪಾದದಲ್ಲಿ ಇಟ್ಟು ನೆಮ್ಮದಿಯನ್ನು ಪಡೆಯುತ್ತಾರೆ. ಮಂತ್ರಾಲಯದ ಬೃಂದಾವನದ ಮುಂದೆ ನಿಂತಾಗ ಮನಸ್ಸಿನಲ್ಲಿ ಒಂದು ಅದ್ಭುತವಾದ ಶಾಂತಿ ಮೂಡುತ್ತದೆ. ಅಲ್ಲಿ ಕುಳಿತು ಕೆಲವೇ ಕ್ಷಣ ಪ್ರಾರ್ಥನೆ ಮಾಡಿದರೂ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ. ರಾಯರ ಬಗ್ಗೆ ಅತ್ಯಂತ ಪ್ರಸಿದ್ಧವಾದ ನಂಬಿಕೆ ಏನೆಂದರೆ ಅವರು ಇಂದಿಗೂ ತಮ್ಮ ಭಕ್ತರನ್ನು ಕಾಪಾಡುತ್ತಿದ್ದಾರೆ ಎಂಬುದು. ಸಂಕಷ್ಟದ ಸಮಯದಲ್ಲಿ ಸಹಾಯ ಮಾಡುತ್ತಾರೆ, ದಾರಿ ತೋರಿಸುತ್ತಾರೆ, ನಿರಾಶೆಯ ಸಮಯದಲ್ಲಿ ಧೈರ್ಯ ತುಂಬುತ್ತಾರೆ. ಈ ನಂಬಿಕೆ ಲಕ್ಷಾಂತರ ಜನರನ್ನು ಇಂದಿಗೂ ಅವರತ್ತ ಸೆಳೆಯುತ್ತಿದೆ. ಅನೇಕ ಜನರು ತಮ್ಮ ಜೀವನದ ಅನುಭವಗಳನ್ನು ಹಂಚಿಕೊಳ್ಳುವಾಗ ಒಂದು ವಿಷಯವನ್ನು ಹೇಳುತ್ತಾರೆ. ಎಲ್ಲ ದಾರಿಗಳು ಮುಚ್ಚಿದಂತೆ ಕಾಣುತ್ತಿದ್ದಾಗ ಗುರುರಾಯರನ್ನು ನೆನೆದೆವು. ನಂತರ ಪರಿಸ್ಥಿತಿ ಬದಲಾಯಿತು. ಕೆಲವರಿಗೆ ಉದ್ಯೋಗ ಸಿಕ್ಕಿತು, ಕೆಲವರಿಗೆ ಆರೋಗ್ಯ ಸುಧಾರಿಸಿತು, ಕೆಲವರ ಕುಟುಂಬದ ಸಮಸ್ಯೆಗಳು ಪರಿಹಾರವಾದವು. ಇವೆಲ್ಲವೂ ಭಕ್ತರ ವೈಯಕ್ತಿಕ ಅನುಭವಗಳಾಗಿದ್ದರೂ ಅವುಗಳ ಹಿಂದೆ ಇರುವ ಶಕ್ತಿ ನಂಬಿಕೆ ಮತ್ತು ಭಕ್ತಿಯೇ ಆಗಿದೆ. ಗುರುರಾಯರ ಮಂತ್ರ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬುದು ಅತ್ಯಂತ ಪವಿತ್ರವಾದ ಮಂತ್ರ. ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸಿದಾಗ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಜೀವನದ ಗೊಂದಲಗಳ ನಡುವೆ ಕೆಲವೇ ನಿಮಿಷ ಈ ಮಂತ್ರವನ್ನು ಜಪಿಸಿದರೂ ಮನಸ್ಸು ಸ್ಥಿರವಾಗುತ್ತದೆ ಎಂಬ ಅನುಭವ. ಇಂದಿನ ವೇಗದ ಜೀವನದಲ್ಲಿ ಮಾನಸಿಕ ಒತ್ತಡ, ಆತಂಕ ಮತ್ತು ಭಯಗಳು ಹೆಚ್ಚಾಗಿವೆ. ಹಣ ಇದ್ದರೂ ನೆಮ್ಮದಿ ಇಲ್ಲ, ಸೌಲಭ್ಯಗಳಿದ್ದರೂ ಸಂತೋಷ ಇಲ್ಲ. ಇಂತಹ ಸಮಯದಲ್ಲಿ ಗುರುರಾಯರ ಜೀವನ ನಮಗೆ ಒಂದು ಮಹತ್ವದ ಪಾಠ ಕಲಿಸುತ್ತದೆ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ತಾಳ್ಮೆ ಕಳೆದುಕೊಳ್ಳಬಾರದು. ದೇವರ ಮೇಲಿನ ನಂಬಿಕೆಯನ್ನು ಬಿಡಬಾರದು. ಒಳ್ಳೆಯ ಕೆಲಸಗಳನ್ನು ನಿಲ್ಲಿಸಬಾರದು. ರಾಯರ ಜೀವನವನ್ನು ಗಮನಿಸಿದರೆ ಮತ್ತೊಂದು ವಿಷಯ ಸ್ಪಷ್ಟವಾಗುತ್ತದೆ. ಅವರು ಎಂದಿಗೂ ಅಹಂಕಾರವನ್ನು ಬೆಳೆಸಿಕೊಳ್ಳಲಿಲ್ಲ. ಅಪಾರ ಜ್ಞಾನ ಇದ್ದರೂ ವಿನಮ್ರರಾಗಿದ್ದರು.
ಅಪಾರ ಗೌರವ ಸಿಕ್ಕರೂ ಸರಳತೆಯನ್ನು ಬಿಡಲಿಲ್ಲ. ಇದೇ ನಿಜವಾದ ಮಹತ್ವದ ಲಕ್ಷಣ. ಭಕ್ತರೇ, ನಾವು ಜೀವನದಲ್ಲಿ ಏನೇ ಸಾಧಿಸಿದರೂ ವಿನಮ್ರತೆ ಇರಬೇಕು. ಎಷ್ಟೇ ಕಷ್ಟಗಳು ಬಂದರೂ ಧೈರ್ಯ ಕಳೆದುಕೊಳ್ಳಬಾರದು. ದೇವರನ್ನು ನಂಬಬೇಕು. ಸತ್ಯದ ಮಾರ್ಗದಲ್ಲಿ ನಡೆಯಬೇಕು. ಇದೇ ಗುರುರಾಯರ ಜೀವನ ಸಂದೇಶ. ಇಂದಿಗೂ ಲಕ್ಷಾಂತರ ಜನರು ಪ್ರತಿದಿನ ಗುರುರಾಯರನ್ನು ಪ್ರಾರ್ಥಿಸುತ್ತಾರೆ. ಅವರ ಸ್ತೋತ್ರಗಳನ್ನು ಪಠಿಸುತ್ತಾರೆ. ಅವರ ಹೆಸರನ್ನು ಜಪಿಸುತ್ತಾರೆ. ಏಕೆಂದರೆ ಅವರು ಕೇವಲ ಒಬ್ಬ ಯತಿ ಮಾತ್ರವಲ್ಲ, ಅವರು ಭಕ್ತರ ಆಶಾಕಿರಣ, ಅವರು ನಂಬಿಕೆಯ ಸಂಕೇತ, ಅವರು ಕರುಣೆಯ ಸಾಗರ. ಆದ್ದರಿಂದ ಇಂದಿನಿಂದ ಪ್ರತಿದಿನ ಕೆಲವೇ ನಿಮಿಷಗಳಾದರೂ ಗುರುರಾಯರನ್ನು ನೆನೆಯಿರಿ. ಅವರ ನಾಮಸ್ಮರಣೆ ಮಾಡಿ. ನಿಮ್ಮ ಜೀವನದಲ್ಲಿಯೂ ಸಕಾರಾತ್ಮಕ ಬದಲಾವಣೆಗಳು ಆರಂಭವಾಗಬಹುದು. ಗುರುರಾಯರ ಕೃಪೆ ಎಲ್ಲರ ಮೇಲೂ ಇರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರಿಬೇಡಿ. ಕಾಮೆಂಟ್ನಲ್ಲಿ ಜೈ ಗುರುರಾಯ ಎಂದು ಬರೆಯಿರಿ. ಧನ್ಯವಾದಗಳು.